ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಸಂಬಂಧಪಟ್ಟಿರ್ತಕ್ಕ ಸಚಿವರು ಅದ್ರ ಬಗ್ಗೆ ಕೇಳಿ ನನಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಈಗ ತಾನೇ ನಾನು ದೇಶ ಬಂದ್ಮೇಲೆ ಇದು ನನಗೆ ಗುರುತಾಗಿರ್ತಕ್ಕಂಥದ್ದು. ಇದು ಮೇಲ್ನೋಟದಲ್ಲಿ ನೀವು ಹೇಳಿರ್ತಕ್ಕಂಥದ್ದು ತಪ್ಪು ಕಂಡು ಬರ್ತಾ ಇದೆ. ಈ ತರ ಕರಿವಾಗಿದ್ರೆ ಸರ್ಕಾರ ಖಂಡಿತವಾಗ್ಲೂ ಅವ್ರ ಮೇಲೆ ಕಠಿಣ ಕ್ರಮಗಳನ್ನ ತಗೊಳ್ತಾರೆ. ಆಲ್ರೆಡಿ ಖರ್ಚು ದುಡ್ಡು ಇರುತ್ತೆ, ಅದಕ್ಕೆ ಸಚಿವರದ್ದು ಊಟ ಎಲ್ಲ ಪತ್ತೆ ಇರುತ್ತೆ. ಆದ್ರೂ ಕೂಡ ಏನು ಶಾಸಕರ ಸಚಿವರು ಆದ್ಯತೆ ಅಂತ ಹೇಳಿ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ಆತರ ಯಾರೇ ಕಲೆಕ್ಟ್ ಮಾಡಿದ್ರೆ ಸರ್ಕಾರ ಅವ್ರ ಮೇಲೆ ಕಠಿಣ ಕ್ರಮವನ್ನು ತಗೊಳ್ತದೆ. ಸರಿ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಬೇಡಿಕೆ ಇದ್ರೂ ಸಹ ಸದನದಲ್ಲಿ ಆಗ್ತಾ ಇಲ್ಲ ಅನ್ನೋ ಭಾಗದಲ್ಲಿ ಇದಕ್ಕೆ ಯಾರು ಜವಾಬ್ದಾರಿ? ಯಾರು ಪ್ರತಿನಿಧಿಗಳ ಜವಾಬ್ದಾರಿ ಕೇಳ್ಬೇಕಲ್ರಿ? ಮತ್ತೆ ಅವ್ರೆಲ್ಲ ಅರ್ಜಿಗಳು ಬರ್ದು ಕೊಡ್ಬೇಕಲ್ಲ. ಬಿಜೆಪಿ ಯಾರನ್ನ ಬರ್ದು ಕೊಟ್ಟಾರ ಅರ್ಜಿಗಳು? ನಮಗೆ ಅದು ಬೇಡ, ಇದು ಬೇಕಂತ ಬರ್ದು ಕೊಟ್ಟಿದಾರ? ಯತ್ನಾಳ್ ಅವರು ಮೊದಲನೇ ದಿನನೇ ಚರ್ಚೆ ಆಗ್ಬೇಕಂತ ಅದೇ ಒಬ್ರು ಬರ್ದ್ರ ಆಗತ್ತ ಸ್ಪೀಕರ್ಗೆ? ಬೇಡದ ವಿಷಯನಾಗ ಎಷ್ಟು ಜನ ಬರ್ದು ಕೊಡ್ತಾರೆ? ನಮಗೇನ್ ತೊಂದರೆ ಇದೆ ತಗೊಳಕ್ಕೆ? ಅಲ್ಲಿ ಅಸೆಂಬ್ಲಿಯಲ್ಲಿ ಎದ್ರ ಬಗ್ಗೆ ಚರ್ಚೆ ಆಗತ್ತೆ? ನೀವು ಇರಲ್ವಾ ಅಲ್ಲಿ? ಸ್ಪೀಕರ್ಗೆ ಯಾವ್ದು ತಗೋಬೇಕಂತ ಹೇಳಿ ಗಲಾಟೆ ಮಾಡಲ್ವಾ ಅಲ್ಲಿ? ನೀವ್ ಇರ್ತಿರಲ್ವಾ ಅಲ್ಲಿ? ಮತ್ತೆ ನೀವು ಅಲ್ಲೇ ಅರ್ಥ ಆಗುತ್ತಲ್ಲ. ಯಾರನ್ನ ಒಬ್ರು ಇಲ್ಲಿವರೆಗೆ ಉತ್ತರ ಕರ್ನಾಟಕ ಬಗ್ಗೆ ತಗೋ ಅಂತ ಹೇಳಿದಾರಲ್ಲ, ಅಸೆಂಬ್ಲಿಯಲ್ಲಿ ಹೇಳಿದಾರ ಅವರು. ಮತ್ತೆ ಹೇಳಕ್ ಕೇಳಿ ನಾಳೆ ತಗೊಳ್ತೀವಿ ಸರ್ಕಾರ. ಒನ್ ನೇಷನ್ ಒನ್ ಎಲೆಕ್ಷನ್ಕಿನ ಒನ್ ನೇಷನ್ ಒನ್ ಎಜುಕೇಶನ್ ಯಾಕೆ ಆಗ್ಬಾರ್ದು? ವೈ ನಾಟ್ ಒನ್ ನೇಷನ್ ಒನ್ ಎಜುಕೇಶನ್? ವೈ ನಾಟ್ ಒನ್ ನೇಷನ್ ಒನ್ ಹೆಲ್ತ್? ಅಲ್ವಾ? ಇದೆಲ್ಲ ಗಿಮಿಕ್ಸ್ ಅಲ್ಲ. ನಮಗೇನೋ ಮೇಲ್ನೋಟದಲ್ಲಿ ಬಹಳ ಚೆನ್ನಾಗಿ ಕಾಣ್ತದೆ. ನಾನು ಒಂದೇ ಪ್ರಶ್ನೆ ಕೇಳೋದು, ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಂದೇ ಸರಿ ಎಲೆಕ್ಷನ್ ಆಯ್ತು, ಒಪ್ಕೊಂಡ್ವಿ. ಉದಾಹರಣೆ, ಕರ್ನಾಟಕ ಸರ್ಕಾರ ಬಿಜೆಪಿಯವರು ಏನದು ಬಿಜೆಪಿಯ ಕಮಲ ಅಂತ ಹೇಳಿ ಮಾಡ್ತಾರಲ್ಲ, ಏನದು ಆಪರೇಷನ್ ಕಮಲ ಮಾಡಿ ಸರ್ಕಾರ ಬೆಳೆಸ್ತಾರೆ. ಅವಾಗ ಹೆಂಗ್ ಮಾಡ್ತೀರಿ? ಸರ್ಕಾರ ಬೆಳೆಸ ಮತ್ತೆ ಹೊಸ ಸರ್ಕಾರ ಆಗ್ಬೇಕಂದ್ರೆ ಮತ್ತೆ ಚುನಾವಣೆ ನಡಿಬೇಕ ಬೇಡ? ಮತ್ತೆ ಉಪಚುನಾವಣೆ ನಡಿಬೇಕು, ಚುನಾವಣೆ ನೋಡಿಬೇಕು. ಸರ್ಕಾರ ಬಿದ್ರೆ ಏನ್ ಮಾಡ್ತೀರಿ? ಸರ್ಕಾರ ಬಿದ್ರೆ ಏನ್ ಮಾಡ್ತೀರಿ? ಆಯ್ತು, ಕೇಂದ್ರ ಸರ್ಕಾರನ ಬಿತ್ತು. ವಾಜಪೇಯಿ ಸರ್ಕಾರ 7 ದಿನ ಆಯ್ತು, 11 ತಿಂಗಳ ಇತ್ತು, 20 ತಿಂಗಳ ಆಯ್ತು, ಇದೆಲ್ಲ. ಅವಾಗ ಕೇಂದ್ರ ಸರ್ಕಾರ ಬಿದ್ರೆ ಏನ್ ಮಾಡ್ತೀರಿ? 5 ವರ್ಷವರೆಗೆ ಚುನಾವಣೆ ನಡೆಯಂಗಿಲ್ಲ. ನನಗೆ ಗೊತ್ತಲ್ರಿ. ಹಿಂಗೆ ಪಬ್ಲಿಸಿಟಿ ಲಾಭ 370 ಏನ್ ಲಾಭ ಆಯ್ತು? GST ಏನ್ ಲಾಭ ಆಯ್ತು? ಡಿಜಿಟಲ್ ಇಂಡಿಯಾನಿಗೆ ಏನ್ ಲಾಭ ಆಯ್ತು? ಡಿಮಾನಿಟೈಸೇಷನ್ ಏನ್ ಲಾಭ ಆಯ್ತು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇವೆಲ್ಲ ಭಾಷಣದಾಗ ಏನ್ ಲಾಭ ಆಯ್ತು? ಇದನ್ನು ಹಂಗೆ ಒಂದು ಅಜೆಂಡಾ. ಇದು ಬಹಳ ಬಡವ್ರಿಗೆ ಅನುಕೂಲ ಆಗ್ತದೆ, ಸಾರ್ವಜನಿಕರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಭಾಷಣ ಸ್ಟಾರ್ಟ್ ಮಾಡ್ತಾರೆ. ನೋಡಿರ್ಬೇಕಾದ್ರೆ ಕೇಳ್ರಿ ಸರ್, ಚುನಾವಣೆಯಿಂದ ಹೆಂಗ್ ಅನುಕೂಲ ಆಗತ್ತೆ ಅಂತ ಕೇಳಿದ್ರೆ ಒಬ್ರು ಹೇಳೋದಲ್ಲ. ಇದರಿಂದ ಒಕ್ಕೂಟ ವ್ಯವಸ್ಥೆಗೆ ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ, ಏನೋ ಒಂದು ಹೇಳೋದು. ನಾವು ಕೇಳ್ತಕ್ಕಂಥ ಪ್ರಶ್ನೆ, ನಡೀತಕ್ಕಂಥ ಸರ್ಕಾರ ಯಾವುದೇ ಸರ್ಕಾರ ಇರಲಿ, 30 ರಾಜ್ಯಗಳಿದಾವೆ. 30 ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬಿದ್ರೆ ಹೆಂಗ್ ಮಾಡ್ಬೇಕು? ಅವಾಗ ಇನ್ನೊಂದು ಚುನಾವಣೆ ಆಗೋದಿಲ್ಲ. ಆಯ್ತು, ಇನ್ನೊಂದು ಚುನಾವಣೆ ಬರೀ 2 ವರ್ಷಗಳು ತಂತಿಟ್ಕೊಳ್ರಿ. 2 ವರ್ಷಕ್ಕೆ ಚುನಾವಣೆ ಆದ್ರೆ ಮತ್ತೆ 5 ವರ್ಷ ಕಂಪ್ಲೀಟ್ ಮಾಡಿದ್ರೆ 5 ವರ್ಷದ 2 ಚುನಾವಣೆ ಆಯ್ತಲ್ಲ, ಪರ್ಪಸ್ ಡಿಫೀಟ್ ಆಯ್ತಲ್ಲ. ನನಗೆ ಗೊತ್ತಿಲ್ಲ ಅಲ್ಲ ಅಲ್ರಿ, ನನಗೆ ಮಾಹಿತಿ ಇಲ್ಲ. ನಾನು ನಿಮ್ಮಂತವ್ರ ಹತ್ರ ಬಾರೋಡ್ ನಾಲೆಜ್ ತಗೊಂಡೆ ಮಾತಾಡ್ತಕ್ಕಂಥದ್ದು. ನಾನು ಕೇಳ್ತಕ್ಕಂಥ ಪ್ರಶ್ನೆ ಸರಿ ಇದೆ ತಪ್ಪಿಲ್ಲ, ನೀವು ಅವ್ರನ್ನ ಕೇಳಿ ನೋಡ್ರಿ. ಈಗ ಚುನಾವಣೆ ಆದ್ಮೇಲೆ ಸರ್ಕಾರಗಳು ಬಿದ್ದೆ ಬೀಳ್ತಾವ. ಆ ಸರ್ಕಾರ ಈ ಸರ್ಕಾರ ಬಿದ್ದೆ, ಆಮೇಲೆ ಇವ್ರು ಸರ್ಕಾರ ಬೆಳೆಸಿದ್ರೆ ನಿಸೀಮ್ರಲ್ಲ ಇವರು. ಯಾರು ಮತ್ ಬಿಜೆಪಿ ಸರ್ಕಾರ ಬೆಳೆಸ್ತಾರ, ಹೆಂಗ್ ಮಾಡೋದು? ಅದ್ ನೀವು ಕೇಳ್ಬೇಕಲ್ಲ ಅವ್ರಿಗೆ. ಇದು ಸಾರ್ವಜನಿಕರಿಗೆ, ಬಡವರಿಗೆ, ಯುವಕರಿಗೆ, ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಏನೂ ಇಲ್ಲ. ಇದು ಸಂವಿಧಾನ ವಿರುದ್ಧವಾಗಿ ಆಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನನ ಮೀರಿಸಬೇಕೆಂಬುದೇ ಅವ್ರ ಅಜೆಂಡಾ ಇರತಕ್ಕಂಥದ್ದು. ಬೇರೇನಿದೆ? ನೀವ್ ಹೇಳ್ರಿ ನೋಡ. ಈಗ ಹೇಳ್ದಲ್ಲ, ಡಿಫೀಟ್. ಈಗ ಎಲ್ಲ ಒಕ್ಕೂಟದಲ್ಲಿ ಒಂದೇ ಸರಿ ಎಲೆಕ್ಷನ್ ಆಯ್ತು. ಕೇಂದ್ರ ಸರ್ಕಾರ ಚುನಾವಣೆ, ಎಲ್ಲ ರಾಜ್ಯ ಸರ್ಕಾರದ ಒಂದೇ ಚುನಾವಣೆ ಆಯ್ತು. ಆಯ್ತಾ? ಕೇಂದ್ರ ಸರ್ಕಾರ ಬಿತ್ತು, ಅವಾಗ ಏನ್ ಮಾಡ್ಬೇಕು? ಕೇಂದ್ರ ಸರ್ಕಾರ ಹೋಯ್ತು, ಅವಾಗ ಏನ್ ಮಾಡ್ಬೇಕು? ಅಲ್ಲ, ನನಗೆ ಗೊತ್ತಿಲ್ಲ, ನೀವು ಕೇಳ್ಬೇಕಲ್ಲ. ಕಾನ್ಸ್ಟಿಟ್ಯೂಷನ್ ನಲ್ಲಿ ಅಮೆಂಡ್ಮೆಂಟ್ ತರಬೇಕಿದು. ಇದು ತಂದು ಇಷ್ಟೆಲ್ಲ ಮಾಡಿದ್ರೆ ಯಾರಿಗೆ ಅನುಕೂಲ ಆಗದೈತೆ? ಆಯ್ತು, ಇನ್ನೊಂದು ಚುನಾವಣೆ ಆಗೋದಿಲ್ಲ, ಆಗ್ಲೇಬೇಕಲ್ಲ ಚುನಾವಣೆ. ಮತ್ತೆ ಏನ್ ಅನುಕೂಲ ಆಯ್ತು ಮಾಡಿ? ಇಲ್ಲಿ ಎರಡು ರಾಜ್ಯ ಚುನಾವಣೆ ಮಾಡಿದ್ರೆ ಅವ್ರಿಗೆ ಎಲೆಕ್ಷನ್ ರಿಸಲ್ಟ್ ಸರಿ ಕೊಡಕ್ ಬರವಲ್ಲ. ಮೋದಿ ಸಾಹೇಬರು ಆಧುನಿಕದ ಯುವ ಪುರುಷ ಅಂತ ಹೇಳ್ತಾರೆ. ಪಾರ್ಲಿಮೆಂಟ್ ಚುನಾವಣೆ 60 ದಿನ ಅವರೇ ನಡೆಸ್ತಾರೆ, ಕರೆಕ್ಟಲ್ವಾ? ಮತ್ತೆ ಈಗಿನ್ನ 30 ರಾಜ್ಯಗಳು ಒಂದೇಟಿಗೆ ಪಾರ್ಲಿಮೆಂಟ್ ಅಸೆಂಬ್ಲಿ ನಡೆಸ್ಬೇಕಂದ್ರೆ ಅದಕ್ಕೆ ಎಷ್ಟು ಸೆಕ್ಯೂರಿಟಿ ಬೇಕು, ಎಷ್ಟು ಜನ ಬೇಕು, ಇದನ್ನೆಲ್ಲ ಯೋಚನೆ ಮಾಡ್ಬೇಕಲ್ಲ. ಅಲ್ಲ, ಅದು ಬೇರೆ ಪ್ರಶ್ನೆ. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಮಾತಾಡೋಣ. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನನಗೇನು ಸಂಪೂರ್ಣವಾಗಿ ಅದರ ಬಗ್ಗೆ ನಾನು ಸಹಮತ ಇಲ್ಲ. ಅದು ಕಾನ್ಸ್ಟಿಟ್ಯೂಷನ್ ವಿರೋಧವಾಗಿರ್ತಕ್ಕಂಥ ಒಂದು ಆಕ್ಟ್ ತರ್ತಾ ಇದ್ದಾರೆ.
ಅದರಿಂದ ಸಾರ್ವಜನಿಕರಿಗಾಗಿರಲಿ ದೇಶಕ್ಕಾಗ್ಲಿ ಏನು ಅನುಕೂಲ ಇಲ್ಲ. ಇವ್ರೊಂದು ಅದ್ರ ಬಗ್ಗೆ ಪಬ್ಲಿಸಿಟಿ ತಗೋಬೇಕಿತ್ತಲ್ಲ. ನೆಹರು ಕಾಲದಲ್ಲಿ ಯಾವಾಗ ನಮ್ಗೆ ಸ್ವಾತಂತ್ರ್ಯ ಬಂದಾದ್ಮೇಲೆ 1952ರಿಂದ 67ವರೆಗೆ ಇದೇ ರೀತಿ ಚುನಾವಣೆ ನಡೆದಿದ್ದಾವೆ. ಇದೇ ನಡೆದಿಲ್ಲ ಅಂತಲ್ಲ, ಏನು ಹೊಸದೇನಲ್ಲ ಇದು. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.